ಎಲ್ರಿಗೂ ನಮಸ್ಕಾರ. ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ನಮ್ಮ ಮನೇಲಿ ಹಿರಿಯರ ಹಬ್ಬ ಮಾಡ್ತಾಯಿದ್ದೀವಿ. ನಮ್ಮ ಅತ್ತೆ ಮಾವಂಗೆ ಎಡೆ ಹಬ್ಬ ಮಾಡ್ತಾಯಿದ್ದೀವಿ. ನಾವು ಹಬ್ಬ ಮಾಡೋದು ಯಾವಾಗ ಅಂದರೆ ಹಾಸನಾಂಬ ದೇವಸ್ಥಾನ ಓಪನ್ ಆಗುತ್ತಲ್ಲ, ಬಾಗಿಲು ಮುಚ್ಚೋದ್ರೊಳಗಡೆ ನಾವು ಹಬ್ಬ ಮಾಡಬೇಕು. ವಾರ ಯಾವ ದಿನ ಬರುತ್ತೆ ನೋಡ್ಕೊಂಡು ಭಾನುವಾರ, ಮಂಗಳವಾರ, ಗುರುವಾರ, ಶುಕ್ರವಾರ ನಾನ್ ವೆಜ್ ಮಾಡ್ಬೋದು. ಹಂಗಾಗಿ ಎಲ್ಲ ನಾನ್ ವೆಜ್ಜೇ ಮಾಡೋದಲ್ವ ಹಿರಿಯರ ಹಬ್ಬಕ್ಕೆ, ಹಂಗಾಗಿ ಆ ದಿನಗಳಲ್ಲೇ ಮಾಡ್ತಾರೆ. ಈ ಸಲ 15 ದಿನ ಸಿಕ್ಕಿದೆ, ಹಂಗಾಗಿ ನಮ್ಮ ನೆಂಟರಿಷ್ಟೆಲ್ಲ ಮಾಡಿದ್ದಾರೆ. ನಾವೇ ಈಗ ಲಾಸ್ಟು. ಎಲ್ಲರ ಮನೆಗೂ ತಾಳಿ ಹೋಗ್ಬೇಕಲ್ವ ನಮ್ಮ ಅತ್ತೆ ತಾಳಿ ಇದೆ, ಅದನ್ನ ಇಟ್ಬಿಟ್ಟೆ ಪೂಜೆ ಮಾಡ್ಬೇಕು ನಾವು. ನೋಡಿ ಏನೇನು ಸಾಮಾನು ತಂದೀವಿ ನಾವು: ಬಾಳೆಹಣ್ಣು, ಸೌತೆಕಾಯಿ, ಪೂಜೆ ಸಾಮಾನು, ಹೂವು, ಹೂನಾರ, ಬಾಳೆದೆಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಮನೇಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾವು ಆಮೇಲೆ ಶುರು ಮಾಡಬೇಕು ಅಡುಗೆ ಮಾಡೋಕ್ಕೆಲ್ಲ. ನಾವೀಗ ಮೊದಲಿಗೆ ಸ್ಟವ್ ಪೂಜೆ ಮಾಡ್ಕೊಂಡಿದ್ದೀನಿ. ಸ್ಟವ್ ಪೂಜೆ ಆದಮೇಲೆ ಈಗ ಒಂದೊಂದೇ ಅಡುಗೆ ಶುರು ಮಾಡ್ಕೋತೀನಿ. ನಾನು ಅಡುಗೆ ಎಲ್ಲ ರೆಡಿ ಮಾಡಿಕೊಂಡೆ. ಮೊದಲಿಗೆ ನಾನು ಪಾಯಸ ಮಾಡಿದೆ, ಹಾಲು ಅದನ್ನು ಮಾಡಿ, ಆಮೇಲೆ ನಾನು ಕರಿಮೀನು, ಅವರೆಕಾಳು, ಬದನೆಕಾಯಿ ಹಾಕಿ ಒಂದು ಗೊಜ್ಜು ಮಾಡಬೇಕು. ಹಾಗೆ ಸೋರೆಕಾಯಿ, ಸೀಗಡಿ ಹಾಕ್ಬಿಟ್ಟು ಅದೊಂದು ಪಲ್ಯ ಮಾಡಬೇಕು. ಆಮೇಲೆ ನಾವು ನಾಟಿ ಕೋಳಿ ಸಾರು ಮಾಡಬೇಕು, ಮೀನು ಸಾರು ಮಾಡಬೇಕು, ಹಾಗೆ ಮಟನ್ ಸಾರು ಮಾಡಿದ್ದೆ. ಆಮೇಲೆ ಚಿಕನ್ ಚಾಪ್ಸ್ ಮಾಡಿದ್ದೆ. ಎಲ್ಲ ಈ ಅಡುಗೆಗಳೆಲ್ಲ ಮಾಡಿಟ್ಕೊಂಡು ನಾನು ಕಳಸ ಇಡೋಕ್ಕೆ ರೆಡಿ ಮಾಡಿಕೊಂಡೆ. ಮೊದಲು ನಾವು ಎಲ್ಲ ಸಾರಿಸ್ಕೊಂಡು ರಂಗೋಲಿ ಹಾಕೋಬೇಕು ಅಕ್ಕಿ ಹಿಟ್ಟಲ್ಲಿ. ಆ ರಂಗೋಲಿಯಲ್ಲಿ ಹಾಕ್ಬಾರ್ದು, ಅಕ್ಕಿ ಹಿಟ್ಟಲ್ಲೇ ರಂಗೋಲಿ ಹಾಕೋಬೇಕು. ರಂಗೋಲಿ ಹಾಕ್ಕೊಂಡು ಬಾಳೆದೆಲೆ ಇಟ್ಟು ಅದಕ್ಕೆ ಅಕ್ಕಿ ಹಾಕಿ ಅರ್ಧ ಸೇರು ಅಕ್ಕಿ ಹಾಕಿದ್ಮೇಲೆ ಕಳಸ ಇಡಬೇಕು ನೀರು ತುಂಬಿಟ್ಟು. ಕಳಸಕ್ಕೆ 3 ವೀಳ್ಯದೆಲೆ ಇಡಬೇಕು, 5 ವೀಳ್ಯದೆಲೆ ಇಡಬಾರ್ದು. ಲಕ್ಷ್ಮೀ ಪೂಜೆಗಾದರೆ 5 ವೀಳ್ಯದೆಲೆ ಇಡಬೇಕು. ಕಳಸಕ್ಕಾದರೆ, ಹಿರಿಯರ ಹಬ್ಬಕ್ಕಾದರೆ 3 ಇಡಬೇಕು. ಇಟ್ಬಿಟ್ಟು ನಾನು ಸೀರೆ, ಬಟ್ಟೆ ತಂದಿದ್ವಿ, ಸೀರೆ, ಪಂಚೆ, ಟವಲೆಲ್ಲ ಅದನ್ನೆಲ್ಲ ಅಲ್ಲಿ ಹಾಕ್ಬಿಟ್ಟು ನಮ್ಮ ಅತ್ತೆ ಮಾವನ ಫೋಟೋಗೆಲ್ಲ ಹೂನಾರ ಹಾಕಿ ಅಲಂಕಾರ ಮಾಡಿದ್ವು ನನ್ನ ಮಗಳು. ಆಮೇಲೆ ನಾವು ಎಲ್ಲ ರೆಡಿ ಮಾಡಿಕೊಂಡೆ. ಆ ಮಾಡಿರೋ ಅಡುಗೆ ಮತ್ತು ನಾವೇನೇನು ತಂದಿರ್ತೀವಿ, ಆಚೆಯಿಂದ ಸ್ವಲ್ಪ ತರ್ತೀವಿ. ಇಡ್ಲಿ, ವಡೆ, ದೋಸೆ, ಬೋಂಡ, ಜಾಮೂನು, ಸ್ವೀಟ್ಸು ಎಲ್ಲ ಇಟ್ಟಿದ್ವಿ. ಆಮೇಲೆ ಮನೇಲಿ ಮಾತ್ರ ಅಷ್ಟು ಅಡುಗೆ ಮಾಡ್ಕೋಬೇಕು, ಇನ್ನು ಬಾಕಿದೆಲ್ಲ ಹೊರಗಡೆನೇ ತೊಗೊಬರ್ತೀವಿ. ಚಕ್ಕಲಿ, ಖಾರ, ಪುರಿ, ಆಮೇಲೆ ಎಡೆ ಸಾಮಾನು ಅಂತ ಸಿಗುತ್ತೆ, ಎಡೆ ಸಾಮಾನು, ಇವೆಲ್ಲನೂ ತೊಗೊಂಬಂದ್ಬಿಟ್ಟು ನಾವು ಎಲ್ಲ ಜೋಡಿಸ್ಬೇಕು. ಬೀಡಿ, ಸಿಗರೇಟು, ಎಣ್ಣೆ, ಎಳ್ನೀರು, ಪರಂಗಿ ಹಣ್ಣು, ಹಣ್ಗಳೆಲ್ಲ 5 ಥರ ಹಣ್ಗಳು ಎಲ್ಲ ಥರನೂ ಇದಕ್ಕೆ ಇಡಬೇಕು. ಒಂದು ಚಿಪ್ ಬಾಳೆಹಣ್ಣೆ ಇಡಬೇಕು ಮುಂದಕ್ಕೆ. ಆಮೇಲೆ ಸೀತಾಫಲ, ಎಲೆ ಅಡಿಕೆ ಎಲ್ಲ ಇಟ್ಟು, ಸೌತೆಕಾಯಿ ಉದ್ದಕ್ಕೆ ಹೆಚ್ಚಿಡಬೇಕು. ಎಲ್ಲ ದೀಪ ಹಚ್ಕೊಂಡು ಎಲ್ಲ ರೆಡಿ ಮಾಡಿದ್ರು. ನಮ್ಮ ಅತ್ತಿಗೆ ಬಂದಿದ್ದರು, ಅವರೆಲ್ಲ ರೆಡಿ ಮಾಡಿಕೊಟ್ರು. ನಮ್ಮ ಮನೆಯವರೆಲ್ಲ ಹೆಲ್ಪ್ ಮಾಡಿದ್ರು. ಎಲ್ಲ ಸೇರಿ ರೆಡಿ ಮಾಡಿಕೊಂಡು ಆಮೇಲೆ ನಾವು ಬಾಳೆದೆಲೆ ಮೇಲೆಲ್ಲ ಎಡೆ ಊಟ ಇಟ್ಬಿಟ್ಟು ಅವ್ರಿಗೆ 2 ಲೋಟ ನೀರು ಇಡಬೇಕು. ಕಾಫಿ, ಟೀ ಅವ್ರೇನು ಕುಡಿತಿದ್ರು ಅದನ್ನೆಲ್ಲ ಇಟ್ಬಿಟ್ಟು ನಾವು ಪೂಜೆ ಮಾಡೋಕ್ಕೆ ಶುರು ಮಾಡ್ಕೊಂಡ್ವಿ. ಪೂಜೆ ಮಾಡಿದ್ವಿ ನಾವೆಲ್ಲರೂ. ಹಾಗೆ ಎಲ್ಲರೂ ಪೂಜೆ ಮಾಡಿ ಸಾಂಬ್ರಾಣಿ ಹಾಕಿ ಹಾಗೆ ಪೂಜೆ ಮಾಡಾದಮೇಲೆ ನಾವು ಒಂದು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಬರಬೇಕು. ಹೊರಗಡೆ ಹೋಗಿ ಬಂದ್ಬಿಟ್ಟು ಅವರು ಬಂದು ಹೋಗ್ತಾರೆ ಅನ್ನೋದೊಂದು ಇದೆ, ವಾಡಿಕೆ ಇದೆ. ಆಮೇಲೆ ಒಂದು ಚಮ್ ನೀರು ತೊಗೊಂಡೋಗಿ ಕಾಲು ತೊಳ್ಕೊಂಡು ಒಳಗೆ ಬರಬೇಕು. ಒಂದು 5 ನಿಮಿಷ ಬಿಟ್ಟು ಒಳಗೆ ಕಾಲು ತೊಗೊಂಡು ಎಲ್ಲರೂ ಕಾಲು ಹೆಚ್ಕೊಂಡು ಕಾಲು ತೊಳ್ಕೊಂಡು ಬಂದ್ಬಿಟ್ಟು ಮತ್ತೆ ಬಾಗಿಲು ತೊಟ್ಟಬೇಕು. ಬಾಗಿಲು ತೊಟ್ಟು ಒಳಗೆ ಹೋಗಬೇಕು. ಒಳಗೋಗಿ ಮತ್ತೆ ಪೂಜೆ ಮಾಡಬೇಕು. ಪೂಜೆ ಮಾಡಿ ನಾವು ಅವ್ರಿಗೆಲ್ಲ ಒಪ್ಪಿಸ್ಬಿಟ್ಟು ಬಂದಿರ್ತೀವಲ್ಲ, ಮತ್ತೆ ಹೋಗಿ ಊದುಗಡ್ಡಿ, ಕರ್ಪೂರ ಎಲ್ಲ ಬೆಳಗಿ ಆಮೇಲೆ ಮತ್ತೆ ನಾವು ಒಂದು ಪ್ಲೇಟಿಗೆ ಎಲ್ಲ ಥರ ಬಾಳೆದೆಲೆ ಹಾಕ್ಕೊಂಡು ಎಲ್ಲ ಥರನೂ ಊಟ ತಗೊಂಡೋಗ್ತೀವಿ. ಎಡೆ ಮೇಲೆ ಏನಿದೆ ಅದೆಲ್ಲ ತಗೊಂಡೋಗಿ ಮಾಡಿ ಮೇಲೆ ಇಟ್ಟು ಬರ್ತೀವಿ. ಅಲ್ಲಿ ಇಟ್ಟು ಬರೋದೊಂದು, ಅದನ್ನು ಅಷ್ಟೇ ಇಟ್ಟು ಬರಬೇಕು. ಆಮೇಲೆ ಇಟ್ಟು ಬಂದಾದಮೇಲೆ ನಮ್ಗೆ ಏನು ಇಷ್ಟ ಅದನ್ನು ತಗೊಂಡು ತಿನ್ನಬೇಕು. ಅಲ್ಲಿ ಅವ್ರು ಇಟ್ಟು ಬಂದಾದಮೇಲೆ ನಮ್ಗೆ ಏನು ಇಷ್ಟ ಇದೆ ಅದನ್ನು ತಗೊಂಡು ತಿನ್ನಬೇಕು. ಖುಷಿ ಪಡ್ತಾರೆ. ಥ್ಯಾಂಕ್ ಯು.